ಯಾರದೋ ಮಾತು ಕೇಳಿ ಸ್ಪೀಕರ್ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಸಂಸದ ಜಗದೀಶ್ ಶೆಟ್ಟರ್ ಆರೋಪ. ಅಲ್ಲ, ಈಗ ಒಂದು ಸದನದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಎಲ್ಲರೂ ಒಪ್ಪತಕ್ಕಂಥದ್ದು. ಇಂಡಿಸಿಪ್ಲಿನ್ ಆದಾಗ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ಈ ಪ್ರತಿಭಟನೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಪೀಕರ್ ಅವರು ಈ ರೀತಿಯಾದ ಅಮಾನತುಗೊಳಿಸುವಂಥ ಕೆಲಸ ಒಂದು ಶಾಂತ ರೀತಿಯಿಂದ ಪ್ರತಿಭಟನೆ. ಹಿಂದೆಲ್ಲ ಸಾಕಷ್ಟು ನಾನು ಸ್ಪೀಕರಾಗಿ ಕೆಲಸ ಮಾಡಿದ್ದೇನೆ ಮತ್ತು ಅಪೋಸಿಷನ್ ಲೀಡರಾಗಿ ಕೆಲಸ ಮಾಡಿದ್ದೇನೆ. ಸಾಕಷ್ಟು ನಾವು ಪ್ರತಿಭಟನೆ ಮಾಡಿದ್ದೇವೆ, ಪ್ರೊಟೆಸ್ಟು ಮಾಡಿದ್ದೇವೆ. ಮತ್ತು ಇದು ನಮ್ಮ ಪ್ರೊಟೆಸ್ಟು ಸರ್ಕಾರದ ವಿರುದ್ಧ ಇರುವಂಥದ್ದು. ಸರ್ಕಾರ ಮೊಂಡುತನ ಮಾಡಿದಾಗ, ಒಂದು ರೀತಿ ಹಠಮಾರಿತನ ಮಾಡಿದಾಗ, ಬಂಡುತನ ತೋರಿಸಿದಾಗ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ. ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ. ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು, ಅಥವಾ ಸದನದ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು. ಅದು ಮಾಡಲಾರ್ದೇ ಇವತ್ತು ಅವ್ರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ. ಈ ರೀತಿಯಾದಂಥ ಘಟನೆ ಯಾವಾಗ ಇಲ್ಲ. ಹಿಂದೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರು ಅನ್ನೋಂಥವರು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಮಾನತ್ತಾಗಿ ಅವ್ರ ಕುರ್ಚಿಯಿಂದ ಎಬ್ಬಿಸ್ಕೊಂಡು ಅವರು ಹೇಳೋದಿಲ್ಲ ಅಂತಂದ್ರು ಅಮಾನತವಾಗಿ ಎತ್ಕೊಂಡು ಹೋಗಿ ತೆಳಗೆ ಇಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ನವ್ರು ಮಾಡಿದ್ರು. ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು. ಮುಂದೆ ಕೆಲವೇ ದಿವಸಗಳಲ್ಲಿ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಅವರು ಭೋಜೇಗೌಡರು. ಅಂದರೆ ಈ ರೀತಿಯ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ. ಹಿಂದೆ ಸಿದ್ದರಾಮಯ್ಯನವರು ಈಗ ವಿಧಾನಮಂಡಲ ಎಂಟ್ರಿ ಆಗುವಂಥದ್ದೇನು ಬಾಗಿಲಿರ್ತವೆ ಅದಕ್ಕೆ ಒಂದು ಕಲ ತೆಗಿತೀವಿಲ್ಲ ಅಂತ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು. ಅವಾಗೇನಾದರೂ ಅವ್ರನ್ನ ಸಸ್ಪೆಂಡ್ ಮಾಡಿದರು. ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ ಮತ್ತು ಈಗ ಕಾಗದ ಪತ್ರಗಳು ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟ್ ಒಂದು ಇದಾಗಿಬಿಟ್ಟಿದೆ, ಒಂದು ಹಂಗಾಗಿಬಿಟ್ಟಿದೆ. ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿದ್ದು, ಸ್ಪೀಕರ್ ಪೀಠಕ್ಕೆ ಏನಾದ್ರು ಹೋಗಿದ್ರು ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ರೆ ಅವಾಗ ಈ ರೀತಿ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಯಾರ ಮಾತು ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ 6 ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಈ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ. ಆ ರೀತಿಯಾದಂಥದ್ದು ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗೋದಿಲ್ಲ. ಹೀಗಾಗಿ ಸ್ಪೀಕರ್ ಇದನ್ನು ಈಗ ಅವರು ಅರ್ಜಿ ಕೊಟ್ಟರೆ ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅನ್ನುವಂಥದ್ದು ಬೇಡ. ನೀವೇ ವಾಲಂಟ್ರಿ, ನಿಮ್ಮ ಅಧಿಕಾರ ಇದೆ, ವಾಲಂಟ್ರಿ ಅದನ್ನು ಸಸ್ಪೆನ್ಷನ್ ಏನು ಮಾಡಿರಲ್ಲ ಅದು ರದ್ದು ಮಾಡಿ. ಯಾಕಂದ್ರೆ ಎಷ್ಟು ಸೀರಿಯಸ್ನೆಸ್ ಅಂದರೆ 6 ತಿಂಗಳ ನೀವು ವಿಧಾನಮಂಡಲ ಕ್ಯಾಂಪಸ್ನಲ್ಲಿ ಬರಬಾರ್ದು, ಯಾವುದೇ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡಬಾರ್ದು, ನಿಮಗೆ ಯಾವುದೇ ಭತ್ಯೆ ಕೊಡೋದಿಲ್ಲ. ಈ ರೀತಿ 108 ಕಂಡೀಷನ್ ಹಾಕಿದ್ದು ಬಹುಶಃ ನನ್ನ ಲೈಫ್ನಲ್ಲಿ, ನಾನು ರಾಜಕೀಯ ಲೈಫ್ನಲ್ಲಿ ನೋಡಿಲ್ಲ. ಹೀಗಾಗಿ ಈ ರೀತಿಯಾದ ನಡವಳಿಕೆ ಮಾನ್ಯ ಸ್ಪೀಕರ್ ಅವ್ರದ್ದು ಸರಿಯಲ್ಲ. ಅದಕ್ಕಾಗಿ ಇದನ್ನು ತಕ್ಷಣವೇ ಅವರೇ ಕರೆಕ್ಷನ್ ಮಾಡಿಕೊಂಡು ಇಮಿಡಿಯೇಟ್ಲಿ ಆ ಸಸ್ಪೆನ್ಷನ್ ವಿಡ್ರಾ ಮಾಡಬೇಕು ಅನ್ನೋದು. ಇನ್ನು ಮಾಡ್ಬೋದಾಗಿತ್ತು, ನೀನು ವಾರ್ನಿಂಗ್ ಕೊಟ್ಟು ನೀನು ಒಂದು ದಿವಸದ ಮಟ್ಟಿಗೆ ಇದು ಮಾಡ್ಬೋದಾಗಿತ್ತು, ಸಸ್ಪೆಂಡ್ ಮಾಡ್ಬೋದಾಗಿತ್ತು. ಮಾಡ್ತಾರೆ ಒಂದೊಂದು ಹಂತಕ್ಕೆ ಒಂದು ದಿವಸ ಸಸ್ಪೆಂಡು, ಮತ್ತು ಅದೇ ಅತಿಯಾದ ಇಂಡಿಸಿಪ್ಲಿನ್ ಆದರೆ 1 ವಾರ ಸಸ್ಪೆಂಡು, ಹೋಗಿ 6 ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು. ಮತ್ತು ಇನ್ನು ವಿಧಾನಮಂಡಲ ನೀವು ಬರಬೇಡ್ರಿ ಅನ್ನುವಂಥದ್ದು ಬೇರೆ. ಆದರೆ ಕಮಿಟಿ ಇರ್ತಾವೆ, ಸಬ್ಜೆಕ್ಟ್ ಕಮಿಟಿ ಇರ್ತಾವೆ, ಸ್ಟ್ಯಾಂಡಿಂಗ್ ಕಮಿಟಿ ಇರ್ತಾವೆ. ಯಾವುದೇ ಕಮಿಟಿ ಮೀಟಿಂಗು ಹೋಗಬಾರ್ದು ನೀವು ಅಂತ ರಿಸ್ಟ್ರಿಕ್ಷನ್ ಹಾಕೋದು ಏನೋದಲ್ಲ. ಇದು ಶಾಸಕರ ರೈಟ್ಸನ್ನು, ಹಕ್ಕನ್ನು ಕರ್ಟೇಲ್ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ, ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ಇದು ಮತ್ತು ಸಂವಿಧಾನ ಬಾಹಿರವಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ತಕ್ಷಣ ವಿಡ್ರಾ ಮಾಡಬೇಕು. ಮತ್ತು ಮುಖ್ಯಮಂತ್ರಿನೇ ಇದಕ್ಕೆ ಇನಿಷಿಯೇಷನ್ ಅವರ ಪ್ರಚೋದನೆ ಇಲ್ಲದೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಆಡಳಿತ ಪಕ್ಷ ಇವತ್ತು ಪ್ರತಿಪಕ್ಷವನ್ನು ಗೌರವದಿಂದ ನೋಡೋದಾದರೆ ಸಿದ್ದರಾಮಯ್ಯ ಮುಂದೆ ನಿಂತು ಇದನ್ನು ವಿಡ್ರಾ ಮಾಡಲಿಕ್ಕೆ ಹೇಳುವಂಥದ್ದು ಆಗಬೇಕು. ಅಂದಾಗ ಮಾತ್ರ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಒಂದು ಗೌರವ ಬರಲಿಕ್ಕೆ ಸಾಧ್ಯ. ಇದು ಪ್ರೀ ಪ್ಲಾನ್ ಅನಿಸಲ್ಲ ಅಂತ ನೋಡ್ರಿ, ನಾ ಹೇಳ್ದಲ್ಲ, ಇದು ಪ್ರೀ ಪ್ಲ್ಯಾನು ಮತ್ತೊಂದು. ಆದರೆ ಸ್ಪೀಕರು ತಮ್ಮ ಸ್ವಯಂ ಆಗಿ ಆತ್ಮಕ್ಕೆ ಕೇಳ್ಕೊಂಡ್ಬಿಡ್ಲಿದ್ದಾನೆ. ಅವರಾಗೆ ಸ್ವಯಂ ನಿರ್ಧಾರ ಮಾಡಿದಂತೂ ನಾ ಅನ್ನೋದಿಲ್ಲ. ಸರ್, ಈಗ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಳ ಒಂದು ಗಂಭೀರವಾದಂಥ ಒಂದು ಪ್ರಕರಣ. ಮತ್ತು ಜನಪ್ರತಿನಿಧಿಗಳು ಒಂದು ಡಿಸಿಪ್ಲಿನ್, ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದು. ಮತ್ತು ಇನ್ನೊಂದು ಹೇಳ್ತೀನಿ,
ಇವತ್ತು ಈ ಹನಿ ಟ್ರಾಫಿಕ್ ಈಲ್ಡ್ ಆಗಿವೆ ಅಂತ ಹೇಳ್ತಾರಲ್ಲ, ಈಗ ಒಬ್ಬ ಮಂತ್ರಿನೇ ವಿಧಾನಮಂಡಲದಲ್ಲಿ ಅಡ್ಮಿಟ್ ಮಾಡ್ಕೊತಾರೆ, ಹೌದು ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ. ಸುಮಾರು 48 ಜನರು ಇನ್ನೂ ಅವರು ಸಿ ಡಿಗಳು ಇದಾವೆ ಅಂತ ಹೇಳ್ತಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತಾಡುವಾಗ 100 ಜನರ ಸಿ ಡಿಗಳು ಇದಾವೆ ಅಂತ ಹೇಳ್ತಾರೆ. ಹಾಗಾದರೆ ಈ ಹಿನ್ನೆಲೆ, ಈ ರಾಜಕೀಯ ಹಿನ್ನೆಲೆ ಕೆಲವೊಂದು ಒಂದು ತಂಡ ಇರ್ತದೆ, ಬ್ಲ್ಯಾಕ್ ಮೇಲ್ ಮಾಡಿರೋದು ಒಂದು ತಂಡ. ಅಂಥ ತಂಡನು ಅಥವಾ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಷಡ್ಯಂತ್ರ ಇದೆಯೋ ಇದು ಬೆಳಕಿಗೆ ಬರಬೇಕಾಗಿದೆ. ಅದಕ್ಕಾಗಿ ಇದನ್ನು ನಿಜವಾಗಿ ತಕ್ಷಣವೇ ಸಿದ್ದರಾಮಯ್ಯನವರು ತಕ್ಷಣವೇ ಒಂದು ಸೀರಿಯಸ್ ಆದಂಥ ಇನ್ವೆಸ್ಟಿಗೇಷನ್ ನ್ಯಾಯಾಂಗ ತನಿಖೆಗೆ ಆರ್ಡರ್ ಮಾಡ್ಬೋದಾಗಿತ್ತು. ಆದರೆ ನಾ ಇವತ್ತು ಒತ್ತಾಯ ಮಾಡ್ತೀನಿ, ಇದೆಲ್ಲ ಇನ್ವೆಸ್ಟಿಗೇಷನ್ನು ಒಂದು ರೀತಿ ಎಲ್ಲ ಮಗ್ಗಲುಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ. ಅದಕ್ಕಾಗಿ ಇದು CBI ಮುಖಾಂತರ ಮಾಡಿದರೆ ಭಾಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಮತ್ತು ಕೇವಲ ಹನಿ ಟ್ರ್ಯಾಪು ತಂಡ ಅವ್ರದಷ್ಟೇ ಪಾತ್ರ ಇರೋದಿಲ್ಲ, ಇದರ ಹಿನ್ನೆಲೆಯಲ್ಲಿ ಈ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತಾರೆ, ಅವರ ಹೆಸರುಗಳು ಹೊರಗೆ ಬರಬೇಕಾಗಿದೆ. ಈಗ ಒಂದು ಇತ್ತೀಚೆಗೆ ಆಡಬೇಕು, ಒಂದು ರೀತಿ ಇದಕ್ಕೆ ಇತ್ತೀಚೆಗೆ ಆಡಬೇಕು. ಇಲ್ಲಂದರೆ ಸಾರ್ವಜನಿಕ ರಂಗದಲ್ಲಿದ್ದಂಥವ್ರಿಗೆ ಸಾರ್ವಜನಿಕರು ಹಗುರವಾಗಿ ಮಾತಾಡುವಂಥದ್ದು ಸಹಜವಾಗಿದೆ. ಈಗ ಒಂದು ಇತ್ತೀಚೆಗೆ ಹಾಡೋದಾದರೆ ಇದರ ಹಿಂದೆ ಇರುವಂಥ ತಂಡ ಯಾರ್ದು, ಇದರ ನಿರ್ದೇಶನ ಮಾಡುವಂಥವ್ರು ಯಾರು, ಪ್ರೊಡ್ಯೂಸರ್ ಮಾಡೋರು ಯಾರು, ಇದೆಲ್ಲ ಹೊರಗೆ ಬರಬೇಕು. ಆವಾಗ ಮಾತ್ರ ಮತ್ತು ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಂದಾಗ ಮಾತ್ರ ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಒಂದು ದಂಧೆ ನಿಲ್ಲಲಿಕ್ಕೆ ಸಾಧ್ಯತೆ ಅಂತ ನಾನು ಹೇಳ್ತೀನಿ. ಸರ್, ಈಗ DK ಶಿವಕುಮಾರ್ನೇ ಟಾರ್ಗೆಟ್ ಮಾಡ್ತಾರೆ ಎಲ್ಲ ಸಚಿವರು. ಅಲ್ಲ, ಅವರು ಅವ್ರು ಟಾರ್ಗೆಟ್ ಮಾಡಿದ್ರೆ ಓಪನ್ ಆಗಿ ಹೇಳಿಬಿಡ್ಲಿ. ಅವರು ಸುಮ್ಮನೆ ಪರೋಕ್ಷವಾಗಿ ಅವ್ರ ಹೆಸರನ್ನ ಹೇಳಲಾರ್ದೇ ಅವ್ರು ಟಾರ್ಗೆಟ್ ಮಾಡುವಂಥದ್ದು ನಡೀತದೆ. ಇದ್ರೂ ಇರ್ಬೋದು, ಇರದೇ ಇರ್ಬೋದು. ಆದರೆ ಇವತ್ತು ಮಿನಿಸ್ಟರ್ಸ್ ಯಾರು ಇದಕ್ಕೆ ಸಫರ್ ಆಗಿದ್ದಾರೆ ಹನಿ ಟ್ರ್ಯಾಪಿಗೆ, ಅವ್ರು ಓಪನ್ ಆಗಿ ಬಂದು ಹೇಳಿಬಿಡ್ಲಿ, ಇಂಥವ್ರು ಇದ್ದಾರೆ ಅಂತ ಹೇಳಿಬಿಡ್ಲಿ. ಆವಾಗ ಗೊತ್ತಾಗ್ತದೆ ಯಾರು ಏನಾದ್ರು ನಿವೇಶಿಸ್ತೀವಿ ಅಂತ ಹೇಳಿ. ಆ ಹಿನ್ನೆಲೆ ಇಟ್ಕೊಂಡು ಇದ್ರ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗಬೇಕು. ಮತ್ತು ರೂಲಿಂಗ್ ಪಾರ್ಟಿಯಲ್ಲೇ ಇದರ ಬಗ್ಗೆ ಒಳ ಜಗಳ ಇದೆ. ರೂಲಿಂಗ್ ಪಾರ್ಟಿಯಲ್ಲಿ ಭಾಳ ದೊಡ್ಡದಾದಂಥ ಒಂದು ರೀತಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಆಡಳಿತ ಪಕ್ಷ ಇದಕ್ಕೆ CM ಇದಕ್ಕೆ ಲೀಡ್ ತೊಗೊಂಡು ಇದೊಂದು ಇತ್ತೀಚೆಗೆ ಹಾಡುವಂಥ ಕೆಲಸ ಮಾಡಿದರೆ ಮಾತ್ರ ಒಳ್ಳೇದಾಗ್ತದೆ ಅಂತ ಹೇಳ್ತೀನಿ. DK ಶಿವಕುಮಾರ್ 57 ಶಾಸಕರು BJPಗೆ ಬರ್ತಾರೆ ಕರ್ಕೊಂಡು. ಎಲ್ಲಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ಮತ್ತೊಂದು ಕಡೆ ಎಲ್ಲಿನೂ ಇದು ಚರ್ಚೆ ಆಗಿಲ್ಲ. ಹೀಗಾಗಿ ಅದ್ರ ಬಗ್ಗೆ ನನಗೇನು ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಅಲ್ಲಿ ನಡೀತಕ್ಕಂಥ ರಾಜಕೀಯ ಸ್ಥಿತ್ಯಂತರಗಳನ್ನು ನೋಡಿದರೆ ಸಿದ್ದರಾಮಯ್ಯರು ಅಧಿಕಾರ ಬಿಡಲಿಕ್ಕೆ ತಯಾರಿಲ್ಲ. DK ಶಿವಕುಮಾರು ನಾ ಅಧಿಕಾರ ತೆಗೆದುಕೊಳ್ಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠ ಇದೆ. ಆ ಹಿನ್ನೆಲೆಯಲ್ಲಿ ಫೈಟಿಂಗ್ ನಾ ಹಿಂದೆ ಹೇಳಿದೆ ಹಲವಾರು ಬಾರಿ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಬೇರೆಯವರ ಮುಖಾಂತರ ಹೇಳಿಕೆಗಳನ್ನು ಕೊಡಿಸುವಂಥದ್ದು, ತಮ್ಮ ಕ್ಲೇಮನ್ನು ದೃಢಪಡಿಸುವಂಥದ್ದು ಕೆಲಸ ಇವತ್ತು ಇಬ್ಬರು ಕಡೆಯಿಂದ ನಡೀತಾ ಇದೆ. ಇವರು ಮುಖ್ಯಮಂತ್ರಿ ಮುಂದುವರಿಸಬೇಕು. ಒಬ್ಬರು ಯಾರು ಸಚಿವರು ಹೇಳ್ಯಾರ, ಇನ್ನೂ 3 ಬಜೆಟ್ಗಳನ್ನು ಸಿದ್ದರಾಮಯ್ಯವರು ಮಂಡನೆ ಮಾಡ್ತಾರೆ. ಇನ್ನೊಬ್ಬರು ಶಾಸಕರು ಹೇಳ್ತಾರೆ ಕಾಂಗ್ರೆಸ್ಸವರು, ಆದಷ್ಟು ಬೇಗನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ ಸಿದ್ದರಾಮಯ್ಯವರು ಬಾಯಿ ಬಿಡ್ತಾ ಇಲ್ಲ ಮತ್ತು DK ಶಿವಕುಮಾರ್ ಬಾಯಿ ಬಿಡ್ತಾ ಇಲ್ಲ ನಾನೇ ಮುಖ್ಯಮಂತ್ರಿ ಅಂತ ಎಂದೂ ಹೇಳಕ್ಕೆ ಹೋಗಿಲ್ಲ. ಆದರೆ ಪ್ರಾಕ್ಸಿ ವಾರ್, ಪರೋಕ್ಷವಾದಂಥ ಒಂದು ಯುದ್ಧ ಪ್ರಾರಂಭ ಆಗಿದೆ. ಅದು ಯಾವುದೇ ಹಂತಕ್ಕೂ ಹೋಗ್ಬೋದು ಮತ್ತು ಈ ಸರ್ಕಾರ ಕೊಲ್ಯಾಪ್ಸ್ ಆಗಲಿಕ್ಕೂ ಸಾಧ್ಯತೆ ಅಂತ ಹೇಳ್ತೇನೆ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.